Hello students, now we will discuss very important 2 marks 3 marks problem. Previous video ನಾನು ಕ್ವಶನ್ ಅನ್ನು ಬರೆದಿದ್ದೆ. Once again I will show the problem. Prove that the signum function f from set of real number to real number defined by f of x is equal to signum function 1 if x greater than 0, 0 if x is equal to 0, minus 1 if x less than 0. What is signum condition? Carefully observe ಮಾಡಿ. Signum function f of x is equal to signum function f of x is equal to mod x divided by x. f of x is equal to 1 if x greater than 0. f of x is equal to 0 if x is equal to 0. f of x is equal to minus 1 if x less than 0. is neither 1 1 ಬರೆದಿದ್ದೇನೆ ಆಲ್ರೆಡಿ ನಾನು ಕ್ವಶನ್ ಬರೆದಿದ್ದೇನೆ. ಇದು ಆಲ್ರೆಡಿ ಕ್ವಶನನ್ನು ಬರೆದಿದ್ದೇನೆ, ವಿಡಿಯೋದಲ್ಲಿದೆ. ಈಸ್ ನೈದರ್ 1 1 ನಾರ್ ಆನ್ ಟು ಆರ್ ನೈದರ್ ಬೈಜೆಕ್ಟಿವ್ ಅಂತ ನಾನು ಆಲ್ರೆಡಿ ಪ್ರಾಬ್ಲಮ್ಸನ್ನು ಬರೆದಿದ್ದೇನೆ. ಒನ್ಸ್ ಅಗೇನ್ ಬರಿತಾ ಇದ್ದೀನಿ. ಈಸ್ ನೈದರ್ 1 1 ನಾರ್ ಆನ್ ಟು ಫಸ್ಟ್ ನಮಗೆ 1 1 ಅಂದರೆ ಏನು ಗೊತ್ತಿರಬೇಕು. ಫಾರ್ 1 1 ಫಸ್ಟು 1 1 ಅಂದರೆ ಏನು ಅಂತ ಕಾನ್ಸೆಪ್ಟ್ ಗೊತ್ತಿದ್ರೆ 1 1 ಸಿಗ್ನಮ್ ಫಂಕ್ಷನ್ ಈಸ್ ನೈದರ್ 1 1 ನಾರ್ ಆನ್ ಟು ಅಂತ ನಾವೀಗ ಪ್ರೂವ್ ಮಾಡಬೇಕು. ಈ ಕ್ಯಾನ್ ಟೇಕ್ ಅಲ್ಲಿ ಕೊಟ್ಟಿದ್ದಾರೆ ಫಂಕ್ಷನ್ ಯಾವ ಥರ ಡಿಫೈನ್ ಮಾಡಿದ್ದಾರೆ. ಎಫ್ ಫ್ರಮ್ ಸೆಟ್ ಆಫ್ ರಿಯಲ್ ನಂಬರ್ ಟು ರಿಯಲ್ ನಂಬರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಂಕ್ಷನ್ ಈಸ್ ಮ್ಯಾಪಿಂಗ್ ಫ್ರಮ್ ಸೆಟ್ ಆಫ್ ರಿಯಲ್ ನಂಬರ್ ಟು ರಿಯಲ್ ನಂಬರ್. ಓಕೆ, ನಾನು ಡಯಾಗ್ರಾಮನ್ನು ತಗೊತೇನೆ. ಓಕೆ, ಡೊಮೈನ್ set of real number is mapping from ಇಲ್ಲಿ 1 0 minus 1 f of x is equal to 1 x greater than 0. f of x is equal to 0 if x is equal to 0. f of x is equal to minus 1 if x less than 0. 1 0 minus 1 are range 1 0 minus 1 are range which are belongs to in codomain. 1 0 minus 1 are in codomain. ಓಕೆ, ಈಗ ಡೊಮೈನಲ್ಲಿ ಸೆಟ್ ಆಫ್ ರಿಯಲ್ ನಂಬರ್ ಇದೆ. ರಿಯಲ್ ನಂಬರ್ ಅಂತ ಗೊತ್ತಿದೆ. ರಿಯಲ್ ನಂಬರ್ ಅಂದರೆ ರಿಯಲ್ ನಂಬರ್ ಈಸ್ ಆಲ್ವೇಸ್ ಈಕ್ವಲ್ ಟು ಯೂನಿಯನ್ ಆಫ್ ರ್ಯಾಷನಲ್ ನಂಬರ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್. ಇಲ್ಲಿರ್ತಕ್ಕಂಥ ಎಲ್ಲ ವಾಟ್ ಆರ್ ರಿಯಲ್ ನಂಬರ್ 0 1 2 3 4 -1 -2 -3 1/√2 1/4 ಇವೆಲ್ಲನೂ ರಿಯಲ್ ನಂಬರೇ. 0 1 2 3 -1 √3 +1 0 ಇವೆಲ್ಲ ನಾವು ರಿಯಲ್ ನಂಬರ್ ಅಂತ ಕರಿತೇವೆ. ಅಷ್ಟೂ ರಿಯಲ್ ನಂಬರು ನಿಮ್ಮ ಡೊಮೈನಲ್ಲಿದೆ. ಕೋಡೊಮೈನಲ್ಲೂ ಅಷ್ಟೇ ರಿಯಲ್ ನಂಬರ್ ಇದೆ. ಓಕೆ, ಬಟ್ ರೇಂಜ್ ಅಂದರೆ 1 0 -1 ಮಾತ್ರ ಇಲ್ಲಿದೆ ಅಂತ ನೀವು ಆಲ್ರೆಡಿ ಡಿಫೈನ್ ಆಗಿದೆ. ಸಿಗ್ನಮ್ ಫಂಕ್ಷನಲ್ಲಿರ್ತಕ್ಕಂಥ ಎಲಿಮೆಂಟ್ಸು ನಿಮ್ಮ ಕೋಡೊಮೈನಲ್ಲಿ 1 0 -1 ಮಾತ್ರ ಇದೆ. ಬಟ್ ಕೋಡೊಮೈನಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇದೆ? ರಿಯಲ್ ನಂಬರ್ ಇದೆ. ಈಗ 1 1 ಆಗುತ್ತಾ ಇಲ್ವ ಅಂತ ನಾವು ಚೆಕ್ ಮಾಡಬೇಕು ಅಂದರೆ ಯು ಕ್ಯಾನ್ ಟೇಕ್ ಎನಿ 2 ಡಿಫ್ರೆಂಟ್ ಎಲಿಮೆಂಟ್ಸ್. ಯಾವ್ದು ಬೇಕು ಡಿಫ್ರೆಂಟ್ ಎಲಿಮೆಂಟ್ಸು ಅವು ರಿಯಲ್ ನಂಬರ್ ಆಗಿರಬೇಕು. ನಾನೀಗ 2 ಮತ್ತು 5 ತೊಗೊಂಡಿದ್ದೇನೆ. ನೀವು 2 ಮತ್ತು 5 ತೊಗೊಬೇಕು ಅಂತ ಇಲ್ಲ. ಯು ಕ್ಯಾನ್ ಟೇಕ್ ಎನಿ 2 ಡಿಫ್ರೆಂಟ್ ರಿಯಲ್ ನಂಬರ್. ಯು ಕ್ಯಾನ್ ಟೇಕ್ ಎನಿ 2 ರಿಯಲ್ ನಂಬರ್ 2 5 2 -5 -2 5 ಅಥವಾ √2 ಏನು ಬೇಕಾದ್ರೂ ತಗೊಳ್ಳಿ. ಇಂಥದ್ದೇ ತೊಗೊಬೇಕು ಅಂತೇನಿಲ್ಲ. ಈಗ ನಾನು ಸಿಗ್ನಮ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಬೈ ಎಕ್ಸ್. ಇಟ್ ಇಂಪ್ಲೈಸ್ ಎಫ್ ಆಫ್ 2 ಈಸ್ ಈಕ್ವಲ್ ಟು 2/2 ಈಸ್ ಈಕ್ವಲ್ ಹೌ ಮಚ್ 1. ಈಗ ಎಫ್ ಆಫ್ 2 ಈಸ್ ಈಕ್ವಲ್ ಟು 1 ಅಂದರೆ ಎಫ್ ಆಫ್ 2 ಕೋಡೊಮೈನಲ್ಲಿದೆ. ಎಫ್ ಆಫ್ 2 1 ಇದೆಯಲ್ಲ ಅದೆಲ್ಲಿದೆ? ಕೋಡೊಮೈನ್. ಎಕ್ಸ್ ವ್ಯಾಲ್ಯೂ, ದಿಸ್ ಇಸ್ ವ್ಯಾಲ್ಯೂ ಆಫ್ ಎಕ್ಸ್, ಇದು ಎಕ್ಸ್, ಇದು ವೈ.
ಡೊಮೈನಲ್ಲಿರ್ತಕ್ಕಂಥ ಎಲಿಮೆಂಟ್ಸನ್ನು ಎಕ್ಸ್ ಅಂತ ಕರಿತೇವೆ, ಕೋಡೊಮೈನಲ್ಲಿರ್ತಕ್ಕಂಥ ಎಲಿಮೆಂಟ್ಸನ್ನು ನಾವು ವೈ ಅಂತ ಕರಿತೀವಿ. ಎಫ್ ಆಫ್ ಎಕ್ಸ್ ಅಂದರೂ ಒಂದೇ, ವೈ ಅಂದರೂ ಒಂದೇ. ಈಗ ಎಕ್ಸ್ ಬಿಲಾಂಗ್ಸ್ ಟು 2, ಬಟ್ ಕೋಡೊಮೈನಲ್ಲಿ ಏನು ಬರ್ತಾ ಇದೆ? 1 ಬರ್ತಾ ಇದೆ, ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಸಿಗ್ನಮ್ ಫಂಕ್ಷನ್. ನೆಕ್ಸ್ಟ್ ಎಫ್ ಆಫ್ ಅಕಾರ್ಡಿಂಗ್ ಟು ಸಿಗ್ನಮ್ ಫಂಕ್ಷನ್ ಎಫ್ ಐ ತಗೊಂತಾರೆ. ಎಫ್ ಆಫ್ ಫೈ ಈಸ್ ಈಕ್ವಲ್ ಟು ಮಾಡ್ ಫೈ ಅಂದರೆ 5/5. ಎಗೇನ್ ಎಷ್ಟು ಬಂದಿದೆ? 1. ಕೋಡೊಮೈನ್ ಇರ್ತಕ್ಕಂಥ ಎಲಿಮೆಂಟ್ ಒಂದೇ ಬರ್ತಾ ಇದೆ, ಬೇರೆ ಎಲಿಮೆಂಟ್ ಬರ್ತಾ ಇಲ್ಲ. ಓಕೆ, ಈಗ ನಮ್ಮ ಡೆಫಿನೇಷನ್ ಏನು ಹೇಳುತ್ತೆ? 1 ಫಂಕ್ಷನ್ ಏನು ಹೇಳುತ್ತೆ? ಈಗ 2 ತಗೊಂಡೆ, 5 ತಗೊಂಡೆ. 2 ಈಸ್ ನಾಟ್ ಈಕ್ವಲ್ ಟು 5. 2 ಈಸ್ ನಾಟ್ ಈಕ್ವಲ್ ಟು 5. 2 ಈಸ್ ನಾಟ್ ಈಕ್ವಲ್ ಟು 5. ಈಗ ಕೋಡೊಮೈನಲ್ಲಿ ಬಂದಿದೆ? 1 ಬಂದಿದೆ, ಮತ್ತು 1 ಬಂದಿದೆ. ಒಂದು ಸೆಟ್ ಒಳಗಡೆ ಒಂದೇ ಎಲಿಮೆಂಟು ಎಷ್ಟು ಸಲ ಬೇಕಾದ್ರೂ ರಿಪೀಟ್ ಆಗಲಿ, ಟೇಕನ್ ಒನ್ಸ್. 2 ಈಸ್ ಮ್ಯಾಪಿಂಗ್ ವಿತ್ 1, 5 ಈಸ್ ಆಲ್ಸೋ ಮ್ಯಾಪಿಂಗ್ ವಿತ್ 1. ವಾಟ್ ಇಸ್ ದ ಡೆಫಿನೇಷನ್ ಆಫ್ 1 ಫಂಕ್ಷನ್? ನೋ 2 ಎಲಿಮೆಂಟ್ಸ್ ಇನ್ ಎಕ್ಸ್. ನೋಡಿ, ನೋ 2 ಎಲಿಮೆಂಟ್ಸ್ ಇನ್ ಎಕ್ಸ್ ಮ್ಯಾಪಿಂಗ್ ವಿತ್ ಸಿಂಗಲ್ ಎಲಿಮೆಂಟ್ ಆಫ್ ದಿ ಕೋಡೊಮೈನ್. 2 ಎಲಿಮೆಂಟು ಒಂದೇ ಎಲಿಮೆಂಟ್ಗೆ ಮ್ಯಾಪಿಂಗ್ ಆಗಿರಬಾರ್ದು, ಡಿಫ್ರೆಂಟ್ ಇಮೇಜಸ್ ಇರಬೇಕು. ಓಕೆ, ಆವಾಗ ಮಾತ್ರ ನಾವು ಒಂದೊಂದು ಅಂತ ಕರಿತೀವಿ. ಈಗ ನಾವು ಎಫ್ ಆಫ್ 2 ಎಷ್ಟು ಬಂದಿದೆ? 1 ಬಂದಿದೆ. ಎಫ್ ಆಫ್ 5 1 ಬಂದಿದೆ. 2 ಈಸ್ ನಾಟ್ ಈಕ್ವಲ್ ಟು 5, ಬಟ್ 2 ಎಲಿಮೆಂಟ್ಸ್ ಈಸ್ ಮ್ಯಾಪಿಂಗ್ ವಿತ್ ಸಿಂಗಲ್ ಎಲಿಮೆಂಟ್ ಆಫ್ ದಿ ಕೋಡೊಮೈನ್. ದೇರ್ ಫೋರ್ ಎಫ್ ಈಸ್ ನಾಟ್ 1 ಎಫ್ ಈಸ್ ನಾಟ್ 1 ಕ್ಲಿಯರ್ ಆಯಿತು? ಎಫ್ ಈಸ್ ನಾಟ್ 1 ಬರಬೇಕು. ಈ ಥರ ಎಲ್ಲ ಕಂಡೀಷನ್ಸ್ ಬರೆದು ತೋರಿಸಲೇಬೇಕು. 2 ಈಸ್ ನಾಟ್ ಈಕ್ವಲ್ ಟು 5 ಅದು ಕಂಡೀಷನ್ಸ್ ಬರೀಬೇಕು. ನೋ 2 ಎಲಿಮೆಂಟ್ಸ್ ಇನ್ ಡೊಮೈನ್ ಆರ್ ಮ್ಯಾಪ್ಡ್ ವಿತ್ single element of codomain. Therefore f is not 1 clear ಆಯಿತು? ಈಗ ಆನ್ ಟು ಚೆಕ್ ಮಾಡೋಣ. ಏನು ಆನ್ ಟು? ಫಾರ್ ಆನ್ ಟು again set of real number, here set of real number, ಇಲ್ಲಿ ಎಕ್ಸ್ ಎಲಿಮೆಂಟ್ಸ್ ಇದೆ, ಇಲ್ಲೂ ರಿಯಲ್ ನಂಬರ್ ಇದೆ, ಇಲ್ಲೂ ರಿಯಲ್ ನಂಬರ್ ಇದೆ. ನಮ್ಮ ರೇಂಜ್ 1 0 -1 ಅಂತ ಬರ್ತಾ ಇದೆ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಸಿಗ್ನಮ್ ಫಂಕ್ಷನ್. ನೀವು ಯಾವುದೇ ರಿಯಲ್ ನಂಬರ್ ಹಾಕಿ ನಮಗೆ 1 ಅಥವಾ 0 ಮತ್ತು -1 ಬರ್ತಾ ಇದೆ, ಅವನ್ನ ರೇಂಜ್ ಅಂತ ಕರಿತೀವಿ. ಈಗ ನಾನು ಸಪೋಸ್ 2 ತಗೊಂತೀನಿ. 2 ಈಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಕೋಡೊಮೈನಲ್ಲಿ ಯಾವುದೋ ಒಂದು ರಿಯಲ್ ನಂಬರ್ ತಗೊಂತೀನಿ, 1 0 -1 ಬಿಟ್ಟು ಯಾವ್ದು ಬೇಕಾದ್ರೂ ತಗೊಳ್ಳಿ, ನಿಮ್ಮ ಇಷ್ಟ. 2ನೇ ತೊಗೊಬೇಕು ಅಂತೇನಿಲ್ಲ. ಈಗ ಇಲ್ಲಿ 2 ತೊಗೊಂಡಿದ್ದೀನಿ ಅಂದರೆ ಈ 2 ಬರ್ತಕ್ಕಂಥ ಎಲಿಮೆಂಟು ನಿಮ್ಮ ಡೊಮೈನಲ್ಲಿ ಇದೆಯಾ ಚೆಕ್ ಮಾಡಬೇಕು. ಯಾವುದಾದ್ರು ಎಲಿಮೆಂಟ್ ಇದೆಯಾ? ಸಪೋಸ್ ನಾನೀಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿಗ್ನಮ್ ಫಂಕ್ಷನ್ ಮಾಡ್ x/x ಅಂತ ಇದೆ. ಈಗ ಎಕ್ಸ್ ಬಿಲಾಂಗ್ಸ್ ಟು ಎನಿ ರಿಯಲ್ ನಂಬರ್, ನಿನ್ನ ಡೊಮೈನಲ್ಲಿರ್ತಕ್ಕಂಥ ಯಾವುದು ಬೇಕಾದ್ರೂ ಒಂದು ಎಲಿಮೆಂಟ್ ತಗೊಳ್ಳಿ, 2 ಬರೋಕ್ಕೆ ಚಾನ್ಸಸ್ಸೇ ಇಲ್ಲ ಅಕಾರ್ಡಿಂಗ್ ಟು ದ ಡೆಫಿನೇಷನ್. ನೋಡಿ, ಇದು ಡೆಫಿನೇಷನ್ ಇಂಪಾರ್ಟೆಂಟ್ ನಮಗೆ. ಈಗ ಕೋಡೊಮೈನಲ್ಲಿ ರಿಯಲ್ ನಂಬರ್ ಇದೆ, ನಾನು 2 ಇದೆ ಅಂತ ತೊಗೊಂಡಿದ್ದೇನೆ. ಏರ್ y ಈಸ್ ಈಕ್ವಲ್ ಟು 2 ಅಥವಾ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2. ಈಗ ಕೋಡೊಮೈನಲ್ಲಿ 2 ಇದೆ ಅಂದರೆ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಈ ಫಂಕ್ಷನ್ಗೆ ಹಾಕಿದಾಗ ನಮಗೆ 2 ಬರಬೇಕು. ಬಂದರೆ ನಾವು ಆನ್ ಟು ಅಂತ ಕರಿಬೋದು. ಯು ಕ್ಯಾನ್ ಟೇಕ್ ಎನಿ ರಿಯಲ್ ನಂಬರ್, ಯಾವ್ದು ಬೇಕು, ಈವನ್ -1 ಅಂತಿರೋ ತಗೊಳ್ಳಿ. ಮಾಡ್ -1 ಈಸ್ ಈಕ್ವಲ್ ಟು 1/-1 ಈಸ್ ಈಕ್ವಲ್ ಟು ಏನು ಬರುತ್ತೆ? -1 ಬರುತ್ತೆ. ಈಗ ದೇರ್ ಈಸ್ ನೋ ಎಕ್ಸ್ ಎಲಿಮೆಂಟ್, ಅಬ್ಸರ್ವ್ ಮಾಡಿ, ದೇರ್ ಈಸ್ ನೋ ಎಕ್ಸ್ ಎಲಿಮೆಂಟ್ ಟು ಅಕ್ಕರ್ ಇನ್ ಕೋಡೊಮೈನ್ ಎಲಿಮೆಂಟ್, ದಟ್ ಈಸ್ 2. ನಾಟ್ ಓನ್ಲಿ 2, ಯಾವ್ದು ಬೇಕಾದ್ರೂ ತಗೊಳ್ಳಿ, ಈ 2 ಬರಬೇಕು ಅಂದರೆ ಇಲ್ಲಿ ಯಾವುದೇ ಎಲಿಮೆಂಟ್ ತೊಗೊಂಡ್ರು ಈ 2 ಬರಲ್ಲ. ಅದಕ್ಕೋಸ್ಕರ ಎಫ್ ಈಸ್ ನಾಟ್ ಆನ್ ಟು. ಓಕೆ, ನೀವು ಯಾವುದೇ ಎಲಿಮೆಂಟ್ಸ್ ತೊಗೊಂಡ್ರು ಎಕ್ಸ್ ಪ್ಲಸಲ್ಲಿ ಯು ಕ್ಯಾನ್ ಟೇಕ್ ಎನಿ ರಿಯಲ್ ನಂಬರ್ ಇನ್ ದ ಪ್ಲೇಸ್ ಆಫ್ ಎಕ್ಸ್. ನಮಗೆ ಬರ್ತಕ್ಕಂಥ ಯಾವುದು 1 ಬರುತ್ತೆ, ಇಲ್ಲ 0 ಬರುತ್ತೆ, ಇಲ್ಲ -1 ಬರುತ್ತೆ. ಇಸ್ ಇಟ್ ಕರೆಕ್ಟ್?
ಯಾವುದೇ ಕಾರಣಕ್ಕೂ ನಮಗೆ ಎಕ್ಸೆಪ್ಟ್ 1 0 -1 ಬರಲ್ಲ. ಅದಕ್ಕೋಸ್ಕರ ನಾವು ಎಫ್ ಈಸ್ ನಾಟ್ ಆನ್ ಟು. ದೇರ್ ಫೋರ್ ದ ಸಿಗ್ನಮ್ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಈಸ್ ನಾಟ್ ಬೈಜೆಕ್ಟಿವ್ ಅಂತ ಬೇಕಾದರೂ ಕಳಿಬೋದು. ಈಸ್ ನಾಟ್ ಬೈಜೆಕ್ಟಿವ್ ಅಂದರೆ ಈಸ್ ನಾಟ್ 1 1 ಆ್ಯಂಡ್ ಆನ್ ಟು. ಓಕೆ, ಈ ಥರ ಭಾರಿ ಕೇರ್ಫುಲ್ಲಾಗಿ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಇಲ್ಲಾಂದರೆ ಪ್ರಾಬ್ಲಮ್ ನಾವೇನೇ ಎಕ್ಸ್ಪ್ಲೈನ್ ಮಾಡಿದ್ರು ಅರ್ಥವಾಗಲ್ಲ. ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ವೈ ಈಸ್ ನಾಟ್ 1 1, ವೈ ಈಸ್ ನಾಟ್ ಆನ್ ಟು. ಅಬ್ಸರ್ವ್ ಮಾಡಿ, ಇಲ್ಲಿ 2 ಇದೆ ಅಂದರೆ ಈ 2 ಬರಬೇಕು ಅಂದರೆ ನೀವು ಎಕ್ಸ್ ವ್ಯಾಲ್ಯೂ ಯಾವುದೇ ತಗೊಳ್ಳಿ, ಯಾವುದೇ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು ನಮಗೆ ರಿಸಲ್ಟ್ ಇಲ್ಲ 1 ಬರುತ್ತೆ, ಇಲ್ಲ 0 ಬರುತ್ತೆ, -1 ಬರುತ್ತೆ. ನೆಗೆಟಿವ್ ತೊಗೊಂಡ್ರೆ -1 ಬರುತ್ತೆ, ಪಾಸಿಟಿವ್ ತೊಗೊಂಡ್ರೆ +1 ಬರುತ್ತೆ, 0 ಅಪ್ಲೈ ಮಾಡಿದ್ರೆ 0 ಬರುತ್ತೆ. ಬಟ್ ಯಾವುದೇ ಕಾರಣಕ್ಕೂ 2 ಬರೋದೇ ಇಲ್ಲ ಅಂದಾಗ ನಾವೇಂತ ಕರಿತೀವಿ, ಎಫ್ ಈಸ್ ನಾಟ್ ಆನ್ ಟು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. 2 ಮಾರ್ಕ್ಸ್ 3 ಮಾರ್ಕ್ಸ್ ಪ್ರಾಬ್ಲಮ್ಸಲ್ಲಿ ಕಂಟಿನ್ಯೂಟಿ ಮೇಲೆ ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1. ಇದೇ ಪ್ರಾಬ್ಲಮ್ಸ್ ಇನ್ನು ನಾನು ಬೇಕಾದರೆ ಬರೀ ಮಾಡ್ಯುಲಸ್ ಆಫ್ ಎಕ್ಸ್ ತೊಗೊಂಡು ಮಾಡ್ಬೋದು, ಅಥವಾ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ತಗೊಂಡು ಮಾಡ್ಬೋದು, ಅಥವಾ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಅಲ್ಲಿ ಪ್ಲಸ್ ತಗೊಂಡು ಮಾಡ್ಬೋದು. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಿಮಗೆ ಡೌಟ್ ಬಂದರೆ, ನಿಮ್ಗೆ ಯಾವುದೋ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವುದೇ ಪ್ರಾಬ್ಲಮ್ಸನ್ನು ಸೆಂಡ್ ಮಾಡಿ, ಅದನ್ನು ಸಾಲ್ವ್ ಮಾಡಿ ನಾನು ವಿಡಿಯೋ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.